ಹಳ್ಳಿ ಅನ್ನೋ ಒಂದು ಪ್ಲೇಸ್ ಸುಮಾರು ಒಂದು 98 ಏಕರ್ಸ್ ಇದೆ. ಸೊ ಅಲ್ಲಿ ಬೆಂಗಳೂರು ಮಿಷನ್ 2020 ಸ್ಕೀಮಲ್ಲಿ 1.8 ಕ್ರೋರ್ಸನ್ನು ಖರ್ಚು ಮಾಡಿ ಟ್ರೀ ಪಾರ್ಕನ್ನು ಮಾಡಿದ್ದಾರೆ ಸರ್. ಆ ಟ್ರೀ ಪಾರ್ಕ್ ಸಾಕಷ್ಟು ವಿರೋಧ ಕೂಡ ಕಾರಣ ಆಗಿದೆ. 6 ತಿಂಗಳಾದರೂ ಕೂಡ ಇನ್ನೂ ಲೋಕಾರ್ಪಣೆ ಆಗಿಲ್ಲ, ಜನಗಳ ಬಳಕೆ ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ನೋಡಿ, ಅದು ದಾಸನಪುರ ಹೋಬಳಿ ಮಾಚೋಹಳ್ಳಿಯಲ್ಲಿ ಇದು ಮಿಷನ್ 2020 ಆ ಇದರಲ್ಲಿ ಅರಣ್ಯ ಇಲಾಖೆ ಅವರು ಕಿರು ಅರಣ್ಯನ ಮಾಡಿದ್ದಾರೆ ಸುಮಾರು 100 ಎಕರೆ ಸ್ಥಳದಲ್ಲಿ. ಅದು ಕಿರು ಅರಣ್ಯ ಒಳ್ಳೆಯದು, ಯಾಕಂದರೆ ಅದು ಲಂಗ್ ಸ್ಪೇಸು, ಇದು ಆಮ್ಲಜನಕೆಲ್ಲ ಕೊಡುತ್ತೆ. ಬಟ್ ಅದರ ಜೊತೆಯಲ್ಲಿ ಓಕೆ ಈಗ ಇದು ಜಿಮ್ ಎಕ್ವಿಪ್ಮೆಂಟು ಓಕೆ ಮತ್ತು ಪ್ಲೇ ಗ್ರೌಂಡೆಲ್ಲ ಇದು ಮಾಡಿದ್ದಾರೆ. ನೋಡಿ, ಅಲ್ಲಿ ಜನರು ಓಡಾಟ ಕಡಿಮೆ. ಓಕೆ, ಅದು ಜಿಮ್ ಎಕ್ವಿಪ್ಮೆಂಟು ಪ್ಲೇ ಗ್ರೌಂಡ್ ಸುಮಾರು 2 ಕೋಟಿ ಹತ್ತತ್ರ ಇದಾಗಿದೆ. ಈಗ ಅಲ್ಲಿ ಒಂದು ಕಿರು ಅರಣ್ಯ ಅಂತ ಮಾಡಿದ್ರೆ ಅಲ್ಲಿ ಜಿಮ್ಮೆಲ್ಲ ಏನಕ್ಕೆ ಬೇಕಿತ್ತು? ಮತ್ತು ಏನೋ ಅದು ಸಿಟಿ ಸೆಂಟ್ರ್ ಅಂದರೆ ಪರವಾಗಿಲ್ಲ, ಎಲ್ಲರೂ ಜಿಮ್ಗೆ ಹೋಗೋರು ಮತ್ತು ಪ್ಲೇ ಗ್ರೌಂಡೆಲ್ಲ ಇದು ಮಾಡೋರು. ಅಲ್ಲಿ ಅಂಥ ಒಂದು ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ಪಾಪ್ಯುಲೇಷನೇ ಕಡಿಮೆ. ಅಲ್ಲಿ ಯಾರಿದ್ರು ಅಲ್ಲಿ ಹಳ್ಳಿಯವರು ಇರೋರು ಮತ್ತು ಯಾರಾದರೂ ಈ ಥರನೇ ಹೋಗಬೇಕು ಅಂತ ಇದು. ಮತ್ತು ಇನ್ನೊಂದು ಎಂಥ ಸಮಸ್ಯೆ ಅಂದರೆ ಇದುವರೆಗೂ ಅದನ್ನ ಅಫಿಷಿಯಲಾಗಿ ಇದು ಮಾಡಿಲ್ಲ. ಸೊ ಏನಕ್ಕೆ ಈ ಥರ ಇದು ವೇಸ್ಟ್ ಮಾಡಬೇಕು? ಹಣ 2 ಕೋಟಿ ಸಣ್ಣ ಒಂದು ಹಣ ಅಲ್ಲ. ಒಂದು ಕಿರು ಅರಣ್ಯ ಮಾಡಿದ್ರೆ ಅದು ಅರಣ್ಯ ಥರನೇ ಇರಲಿ. ಅದರಲ್ಲಿ ಏನಕ್ಕೆ ಈ ಥರ ಎಲ್ಲ ಇದು ಪ್ಲೇ ಗ್ರೌಂಡ್ ಆ ಥರ ಎಲ್ಲ ಇದು ಮಾಡ್ಕೊಂಡಿರೋದು? ಅದು ಮಾಡಿದ್ರೆ ಆಯ್ತಪ್ಪ, ಇದು ಅಟ್ಲೀಸ್ಟ್ ಪಬ್ಲಿಕ್ಕಿಗೆ ಒಂದು ಅಲೋ ಮಾಡಿ ಇದು ಮಾಡಿ. ಬಟ್ ಅಲ್ಲಿ ಪಬ್ಲಿಕ್ ಇಲ್ವಲ್ಲ, ಏನೋ ಸಿಟಿಯಲ್ಲಿ ಮಾಡಿದ್ರೆ ಏನೋ ಜಿಮ್ಗೆ ಹೋಗ್ತಾರೆ ಅಂತೇಳಿ ಅಂತ ಇದಕ್ಕೆ ಯಾಕೆ ಅನಿವಾರ್ಯವಾಗಿ ಹಣವನ್ನು ಇದು ಮಾಡಬೇಕು? ಅದೇ ಒಂದು ಇದು. ಸರ್, 2 ಕೋಟಿ ವೆಚ್ಚ ಮಾಡಿ ಅದನ್ನು ಇದು ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಅವಕಾಶ ಕೊಡದಿರೋಂಥದ್ದು ವಿಪರ್ಯಾಸ. 6-7 ತಿಂಗಳಾಗ್ತಾ ಬಂದರೂ ಕೂಡ ಯಾಕೆ ಇಷ್ಟು ಡಿಲೇ ಆಗ್ತದೆ? ಎಸ್ ಅದೇ ಇವಾಗ ಮುಖ್ಯ ಪ್ರಶ್ನೆ ಆಗಿರೋದು. ನೋಡಿ, ಒಂದು ಆಯಿತು ಮಾಡಿದ್ಮೇಲೆ ಅದನ್ನ ಪಬ್ಲಿಕ್ಕಿಗೆ ಓಪನ್ ಮಾಡಬೇಕಿತ್ತು. ಯಾಕೆ ನೀವು ಪಬ್ಲಿಕ್ಕಿಗೆ ಓಪನ್ ಮಾಡ್ದೇ ಇಟ್ಕೊಂಡಿದ್ದೀರಾ? ವೇಸ್ಟ್ ಅಲ್ಲ. ಕೊರೋನಾ ಟೈಮಲ್ಲಿ ಹೆಲ್ತ್ಗೋಸ್ಕರ ಪಬ್ಲಿಕ್ ಇದು. ಇವಾಗ ಲಾಕ್ಡೌನ್ ಟೈಮಲ್ಲಿ ಬೇಡ, ಬೇರೆ ಟೈಮಲ್ಲಿ ಬಂದು ಇದು ಮಾಡಬೇಕು, ಓಪನ್ ಮಾಡಬೇಕು. ಯಾಕೆ ಓಪನ್ ಮಾಡ್ದೆ ಇಟ್ಕೊಂಡು? ಅವಾಗ ಏನಕ್ಕೆ ಅದು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ತೀರಾ? ಒಂದು ಇದು ಕಿರು ಅರಣ್ಯ ಅಂತೇಳಿ ಹಂಗೆ ಇಟ್ಬಿಡ್ಲಿ, ಇಲ್ಲ ಒಂದು ಪ್ಲೇ ಗ್ರೌಂಡ್ ಅಂತ ಮಾಡಿ. ಇದು ಸೆಂಟ್ರ್ ಇಲ್ಲೂ ಇಲ್ಲ ಅಲ್ಲಿ ಇಲ್ಲ ಅಂತ ಸೆಂಟ್ರಲ್ಲಿ ಇದು ಮಾಡಿಬಿಟ್ಟು ಇವಾಗ ಓಪನ್ನೇ ಮಾಡಿದೆ ಪಬ್ಲಿಕ್. ಏನಿದೆ ಶೋ ಪೀಸ್, ಅದು ಎಕ್ಸಿಬಿಷನ್ ಈಗ ಹೇಳಿ, ಆ ಥರ ಮಾಡಿ ಹಣವನ್ನು ವೇಸ್ಟ್ ಮಾಡಬಾರ್ದು. ಮತ್ತು ಪಬ್ಲಿಕ್ಕಿಗೆ ಏನು ಫೆಸಿಲಿಟಿ ಇಲ್ವಲ್ಲ, ಪಬ್ಲಿಕ್ಕಿಗೆ ಫೆಸಿಲಿಟಿ ಕೊಡಬೇಕಲ್ಲ. ಹೋಗ್ಬಿಟ್ಟು ಹೋಗಪ್ಪ ಜಿಮ್ ಮಾಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಮಕ್ಳಿಗೂ ಹೋಗಿ ಆಟ ಆಡಿ ಅಂದರೆ ಏನಿಲ್ವಲ್ಲ. ಈ ಥರ ಮಾಡೋದು ಇದು. ಅದೇ ಒಂದು ಕಡೆ ಅವ್ರು ಕೇಳಿದ್ರೆ ಕೋವಿಡ್ ಟೈಮ್ ಪಾರ್ಕ್ ಎಲ್ಲ ಕ್ಲೋಸ್ ಇದೆ ಅಂತಾರೆ. ಮತ್ತು ಅದನ್ನು ಆ ಟೈಮಲ್ಲಿ ಅದನ್ನು ಏನಕ್ಕೆ ಮಾಡಬೇಕಾಗಿತ್ತು ಅಂತ 6 ತಿಂಗಳು ಆಗಿದೆ. ನೋಡಿ, ಈಗ ಕೋವಿಡ್ ಇದರಲ್ಲಿ ಇವಾಗ ಪಾರ್ಕೆಲ್ಲ ಓಪನ್ ಆಗಿದೆ. ಇವಾಗ ಅಟ್ಲೀಸ್ಟ್ ಓಪನ್ ಮಾಡಬೇಕಿತ್ತಲ್ಲ. ಅದು ಕೋವಿಡ್ ಸೀರಿಯಸ್ ಆಗಿದ್ದಿದ್ದು ಅವಾಗ ಫಸ್ಟ್ 1ನೇ ಅಲೆಯಲ್ಲೆಲ್ಲ. ಇವಾಗ ನಾವು 3ನೇ ಅಲೆಯಲ್ಲಿದ್ದೇವೆ. ಓಕೆ, ಇದು ಓಪನ್ ಮಾಡಬೇಕಿತ್ತಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿದೆ. ಅದು ಯಾಕೆ ಇದು ಪಾರ್ಕೆಲ್ಲ ಓಪನ್ ಇದೆ, ಎಲ್ಲ ಪಾರ್ಕ್ ಓಪನ್ ಇದೆ. ಪಬ್ಲಿಕ್ ಪಾರ್ಕ್ ಬೆಂಗಳೂರಲ್ಲಿ ಎಲ್ಲ ಪಾರ್ಕ್ ಇದೆ. ಜಿಮ್ಮಲ್ಲೆಲ್ಲ ಮದ್ದು ಮಾಡ್ತಾರೆ, ಮಕ್ಕಳು ಆಟ ಆಡ್ತಾರೆ. ಅಲ್ಲಿ ಯಾಕೆ ಇದು ಸ್ಪೆಷಲ್ಲ? ಎಲ್ಲ ಅಲ್ಲಿ ಜಿಲ್ಲಾಧಿಕಾರಿ ಬಂದು ಲಾಕ್ಡೌನ್ ಇದು ಮಾಡಿದೆ ಅಂದರೆ ಪರವಾಗಿಲ್ಲ. ಅಲ್ಲೇನು ಲಾಕ್ಡೌನ್ ಇಲ್ವಲ್ಲ, ಗ್ರಾಮಾಂತರ ಇದು. ಸೊ ಇದೆಲ್ಲ ಸುಮ್ಮನೆ ಈ ಥರ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಕೂಡಲೇ ಅದನ್ನ ಪಬ್ಲಿಕ್ಕಿಗೆ ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಟೈಮು ಒಂದು ಕಿರು ಅರಣ್ಯ ಅಂತೇಳಿ ಮಾಡಿದ್ರೆ ಅದು ಕಿರು ಅರಣ್ಯವಾಗಿ ಇರಲಿ. ಅದರಲ್ಲಿ ನೀವು ಆಟ ಆಡೋ ಮೈದಾನ, ಸ್ಟೇಡಿಯಮ್ಮು ಅದೆಲ್ಲ ಮಾಡೋದು ಬೇಡ. ಯಾಕಂದರೆ ಜನರಿಗೆ ಆ್ಯಕ್ಚುಲಿ ಎಕ್ಸಸೈಸ್ಗೆ ಅಂದರೆ ಅವ್ರು ಜಿಮ್ಗೆ ಹೋಗ್ತಾರೆ. ಬೇರೆ ಕಡೆ ಮಾಡಿ, ಪಾರ್ಕಲ್ಲೆಲ್ಲ ಇದು ಮಾಡಬೇಡಿ. ಅದೇ ಒಂದು ಇದು. ಸೊ ಅಂದರೆ ಈಗ ಅಲ್ಲಿನ ಒಂದು ಅಕ್ಯುಪ್ಮೆಂಟ್ಸ್ ನೋಡಿದ್ರು ಕೂಡ ಅದನ್ನು ಹೆಚ್ಚಾಗಿ ಬಾಳಿಕೆ ಬರೋ ರೀತಿಯೂ ಕಾಣಿಸ್ತಾ ಇಲ್ಲ ನಮಗೆ. ಅದು ನೋಡಿದ್ರು ಕೂಡ ಒಂದು ಆಲ್ಮೋಸ್ಟ್ ಒಂದು ನೋಡಿ, ಅದು ಅದೇ ಎಲ್ಲ ಎಕ್ವಿಪ್ಮೆಂಟ್ಸು ಫುಲ್ ಹೈ ಕ್ವಾಲಿಟಿ ಇದಿರಬೇಕು. ಇವರು ಅದು ಓಪನ್ ಇದರಲ್ಲಿ ಬಿಟ್ಟಂದ್ರೆ ರಸ್ಟಿಂಗ್ ಎಲ್ಲ ಆಗುತ್ತೆ. ಓಕೆ, ಒಂದು ನೀವು ಮಾಮೂಲಿ ಇವಾಗ ಎಲ್ಲ ಕಡೆ ಜಿಮ್ಮೆಲ್ಲ ಹೆಂಗಿದೆ ಇಂಡೋರ್ ಕ್ಲೋಸ್ಡ್ ಆ ಥರ ಮಾಡಲಿ. ಓಕೆ, ಆ ಥರ ಮಾಡಿದ್ರೆ ಇದಾಗುತ್ತೆ. ಇವ್ರು ಸುಮ್ಮನೆ ಓಪನ್ ಇದರಲ್ಲಿ ಏನೋ ಒಂದು ಮಾಡಿದ್ರೆ ಅದು ಮಳೆ ನೀರು ಎಲ್ಲ ಬಿದ್ದು ಹಾಳಾಗುತ್ತೆ. ತುಂಬ ಒಂದು 2-4 ದಿನವೂ ಬರೋಲ್ಲ. ಮಾಡಿದ್ರೆ ಕರೆಕ್ಟಾಗಿ ಮಾಡಿ. ಹೆಲ್ತ್ ಕ್ಲಬ್ಬು, ಹೆಲ್ತ್ ಎಕ್ವಿಪ್ಮೆಂಟ್ ಎಲ್ಲ ಇಟ್ಟು ಹೇಗಿದೆ ಎಲ್ಲ ಹೊರಗಡೆ ಸಿಟಿಯಲ್ಲೆಲ್ಲ ಜಿಮ್ಗಳು ಆ ಥರ ಮಾಡಿ. ಅದು ಪಬ್ಲಿಕ್ಕಿಗೆ ಒಳ್ಳೆಯದು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಮಾಡಿಬಿಟ್ಟು ನಾವು ಜಿಮ್ ಮಾಡಿದ್ವಿ ಅಂದರೆ ಇದು ಅಲ್ಲಿ ಬಾಡಿನೂ ಬರೋಲ್ಲ, ಏನೂ ಬರೋಲ್ಲ. ಬಾಡಿ ಬರಬೇಕಾದ್ರೆ ಅದಕ್ಕೆ ತಕ್ಕನಾಗೆ ನೀವು ವ್ಯಾಯಾಮ ಶಾಲೆ ಮಾಡಿ. ಬೆಂಗಳೂರು ವೆರಿ ಫೇಮಸ್ ಫಾರ್ ಗರಡಿಗೆಲ್ಲ. ಎಷ್ಟೋ ಪೈಲ್ವಾನ್ಗಳೆಲ್ಲ ನಮ್ಮ ಬೆಂಗಳೂರಿಗೆ ಆ ಥರ ಒಂದು ವ್ಯಾಯಾಮ ಶಾಲೆ ಮಾಡಿ, ಜಿಮ್ ಎಲ್ಲ ಮಾಡಿ, ಒಳ್ಳೆ ಎಕ್ವಿಪ್ಮೆಂಟ್ ಇದು ಮಾಡಿ. ಅವಾಗ ಏನೋ ಇದಾಗುತ್ತೆ, ನಾವು ಒಲಿಂಪಿಕ್ಕಿಗೂ ಮೆಡಲ್ ಸಿಗ್ಬೋದು, ಕುಸ್ತಿಯಲ್ಲಿ ಆಗಲಿ ಅದರಲ್ಲಾಗಲಿ. ಇಲ್ಲಿ ಏನೂ ಇಲ್ವಲ್ಲ. ಈ ಥರ ಮಾಡಿದಂದರೆ ಕುಸ್ತಿನೂ ಮಾಡೋಕ್ಕಾಗಲ್ಲ, ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಹೆಸರು ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ. ಕಟ್ ಇಟ್ ಲೈಕ್ ದಟ್, ಡೋಂಟ್ ಟೆಲ್.